ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ಸಕಲೇಶಪುರದಲ್ಲಿ ಮಾಡಿಕೊಡ್ಬೇಕು ಅಂತಕ್ಕಂಥ ಇದನ್ನ ಕೇಳಿದ್ದೆ. ಅದಕ್ಕೆ ಇರ್ತಕ್ಕಂಥ ಅಡೆತಡೆಗಳೇನು ಅಂತಕ್ಕಂಥ ಇದರಿಂದ ಕೇಳಿದ್ದೆ. ಉತ್ತರವನ್ನ ಕೊಟ್ಟಿದ್ದಾರೆ ಸಭಾಧ್ಯಕ್ಷೆ. ಸಕಲೇಶಪುರ ಒಂದು ಮಲೆನಾಡು ಪ್ರದೇಶ, ಅದರಲ್ಲೂ ಕೂಡ ಆನೆ ಹಾವಳಿ ಹೆಚ್ಚಾಗಿರ್ತಕ್ಕಂಥದ್ದು, ತಾಲೂಕ್ ಹೆಡ್ ಕ್ವಾರ್ಟರ್. ಸಕಲೇಶಪುರದಲ್ಲಿ ಆಸ್ಪತ್ರೆ ಪ್ರಾರಂಭ ಆಗಿ ಸುಮಾರು 75 ವರ್ಷಗಳಾಗಿದೆ. ಬ್ರಿಟಿಷ್ ಕಾಲದಲ್ಲಾಗಿರ್ತಕ್ಕಂಥ ಆಸ್ಪತ್ರೆ. ಒಂದು ರೀತಿ ಆಸ್ಪತ್ರೆ ತುಂಬಾ ಅದೊಂಥರ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಹಿಸ್ಟಾರಿಕಲ್ ರೀತಿಯಲ್ಲಿ ಇದೆ. ಇಡೀ ಕರ್ನಾಟಕದಲ್ಲಿ ಆ ರೀತಿ ಆಸ್ಪತ್ರೆ ಇಲ್ಲ. ನಾನು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಮಾನ್ಯ ಸಚಿವರಿಗೆ ಸಕಲೇಶಪುರದಲ್ಲಿ ಗುಡ್ಗಾಡು ಪ್ರದೇಶ ಇರೋದ್ರಿಂದ ಹೆರಿಗೆ ಆಸ್ಪತ್ರೆಯನ್ನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮಾಡ್ಕೊಡಿ ಅಂತಕ್ಕಂಥ ತಮಗೆ ಕೇಳಿದೀವಿ. ತಾವು ಇದಕ್ಕೆ ಕ್ರೈಟೀರಿಯಾಗೆ ಒಳಪರಲ್ಲ, ಅಷ್ಟು ಜನಸಂಖ್ಯೆ ಇಲ್ಲ ಅಂತಕ್ಕಂಥ ತಾವು ಆನ್ಸರ್ನ ಕೊಟ್ಟಿದ್ದೀರಿ. ಸಭಾಧ್ಯಕ್ಷ, ಒಂದು ತಾಲೂಕ್ ಹೆಡ್ ಕ್ವಾರ್ಟರ್ ಅಂತ ಹೇಳಿದ್ರೆ ಸಾಮಾನ್ಯ 1 ಲಕ್ಷ ಜನಸಂಖ್ಯೆ ಇರ್ತಾರೆ. 1 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥದ್ದು ಇದೆ. 1 ಲಕ್ಷ ಜನಸಂಖ್ಯೆ ಇದೆ ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಎಷ್ಟು ಹೆರಿಗೆಗಳಾಗಬೇಕು ಅಷ್ಟು ಹೆರಿಗೆಗಳು ಆ ಜನಸಂಖ್ಯೆಗೆ ತಕ್ಕನಾಗಿ ಆ ತಾಲೂಕಿಗೆ ತಕ್ಕನಾಗಿ ಆಗ್ತಾ ಇದೆ. ದಯವಿಟ್ಟು ಸಕಲೇಶಪುರದಲ್ಲಿ ತುಂಬಾ ಆನೆ ಸಮಸ್ಯೆ ಇದೆ. ಹಳ್ಳಿಯಿಂದ ಹಾಸನ ತನಕ ಬರಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಾನು ಹೇಳ್ತಕ್ಕಂಥದ್ದು, ಈಗ ಇರ್ತಕ್ಕಂಥ ಆಸ್ಪತ್ರೆಗಳಿಗೆ 150 ಬೆಡ್ಡಿನ ಆಸ್ಪತ್ರೆ ಅಂತೇಳಿ ಹೆಸರಿಗಿದೆ, ಆದ್ರೆ ಸಿಬ್ಬಂದಿಗಳ ಕೊರತೆ ತುಂಬಾ ಇದೆ. ಮತ್ತೆ ತುರ್ತು ಚಿಕಿತ್ಸೆಗೆ ಬೇಕಾಗಿರ್ತಕ್ಕಂಥ 4 ಡಾಕ್ಟರ್ಗಳು ಮತ್ತು ಬೇಕಾಗಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಇಲ್ಲ. ತಮಗೆ ಪತ್ರದ ಮುಖಾಂತರ ಮನವಿನ ಕೊಟ್ಟಿದ್ದೀನಿ, ತಾವು ರಿನಿವೇಶನ್ಗೆ ಬೇರೆದಕ್ಕೆ ಸ್ಪಂದಿಸಿದ್ರಿಲ್ಲ ಅಂತ. ಆದ್ರೆ ಈ ಹೆರಿಗೆ ಆಸ್ಪತ್ರೆ ಬೇಕಾಗಿರ್ತಕ್ಕಂಥದ್ದು ಸಕಲೇಶಪುರಕ್ಕೆ ತುಂಬಾ ಅನಿವಾರ್ಯ ಇದೆ. ಅಲ್ಲ, ಒಂದೇ ನಿಮಿಷ 3 ಪ್ರಶ್ನೆ ಕೇಳಿದೀನಿ ಸಭಾಧ್ಯಕ್ಷ. ಹೇಳ್ತೀನಿ, ಒಂದು ನಿಮಿಷ. ಆರೋಗ್ಯಕ್ಕೆ ಸಂಬಂಧಪಟ್ಟ ದಯವಿಟ್ಟು ಆರೋಗ್ಯ ವಿಚಾರದಲ್ಲಿ ದಯವಿಟ್ಟು ಟೈಮ್ ಕೊಡ್ಬೇಕು. ಹಂಗಾಗಿ ಮಾನ್ಯ ಆರೋಗ್ಯ ಸಚಿವರು ದಯವಿಟ್ಟು ಸಕಲೇಶಪುರಕ್ಕೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ಮಾಡಿಕೊಡ್ಬೇಕು. ತಮ್ಮ ಇಲಾಖೆಗೆ ಸೇರಿದಂತ ಜಾಗ ಹಾರ್ಟ್ ಆಫ್ ಹೃದಯದಲ್ಲಿ, ಅಂದ್ರೆ ಸಿಟಿಯ ಮಧ್ಯಭಾಗದಲ್ಲಿ ತಮ್ಮ ಇಲಾಖೆಗೆ ಸೇರಿದಂತ ಜಾಗ ಇದೆ. ದಯವಿಟ್ಟು ತಾಯಿ ಮಕ್ಕಳ ಆಸ್ಪತ್ರೆ ಮಾಡಿಕೊಟ್ಟು ಸಕಲೇಶಪುರ ಜನತೆಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತೀನಿ. ಇನ್ನೊಂದು 2 ಪ್ರಶ್ನೆ ಇದೆ ಸಭಾಧ್ಯಕ್ಷ. ನೋಡಿ, ಯುದ್ಧದಲ್ಲೇ ಇದು ಟೈಮ್ ವೇಸ್ಟ್ ಹೇಳುದಿಲ್ಲ ಸುಮ್ಮನೆ. ಮಾನ್ಯ ಮಂಜು ಅವರು ನನಗೆ ಹಲವಾರು ಬಾರಿ ಎಲ್ಲ ಭೇಟಿಯಾಗಿ ಬಹಳಷ್ಟು ಸಂದರ್ಭದಲ್ಲಿ ಅವರ ಒಂದು ಕ್ಷೇತ್ರದ ಅಭಿವೃದ್ಧಿ ವಿಚಾರದ ಬಗ್ಗೆನೂ ಸ್ಪಂದನೆ ಮಾಡ್ತಾನೆ ಇರ್ತಾರೆ. ಅದರ ಅನುಸಾರ ನಾವು ಅವ್ರಿಗೂ ಕೂಡ ದುರಸ್ತಿಗೆ ಅನುದಾನಗಳೆಲ್ಲ ಒದಗಿಸಿ ಕೊಟ್ಟಿದ್ದೇವೆ. ಆಸ್ಪತ್ರೆಯ ದುರಸ್ತಿಗೆ ಮತ್ತು ಬೇರೆ ಬೇರೆ ಏನೇನು ಕಾಮಗಾರಿಗಳು ಕೇಳೋ ಅದಕ್ಕೆಲ್ಲ ಆದಷ್ಟು ಮಟ್ಟಿಗೆ ನಾವು ಮಾಡಿದ್ದೇವೆ. ಈಗ ಅವ್ರು ಕೇಳ್ತಾ ಇರುವಂತದ್ದು ಈ MCH ಆಸ್ಪತ್ರೆ, ತಾಯಿ ಮಕ್ಕಳ ಆಸ್ಪತ್ರೆ ಬೇಕು ಅಂತ ಕೇಳಿದ್ದಾರೆ. ಆದ್ರೆ ಈಗ ಇರುವಂತದ್ದು ಏನಂತ ಹೇಳಿದ್ರೆ, ಮಾನ್ಯ ಸಭಾಧ್ಯಕ್ಷರೇ, ತಮಗೆಲ್ಲ ಗೊತ್ತಿದೆ, ಒಂದು ತಾಲೂಕು ಆಸ್ಪತ್ರೆಯಲ್ಲಿ ಬೆಡ್ ಆಕ್ಯುಪೆನ್ಸಿ 70% ಇದ್ರೆ ನಾವು ಅವರಿಗೆ ತಾಯಿ ಮಕ್ಕಳು, ಯಾಕಂದ್ರೆ ಇರುವಂತ ಈಗ ಫೆಸಿಲಿಟಿ ಪೂರ್ತಿ ಉಪಯೋಗ ಆಗ್ತಾ ಇದೆ, ಇಲ್ಲಿ ಹೆಚ್ಚು ಹೆರಿಗೆಗಳಾಗ್ತಾ ಇದೆ, ಹೆಚ್ಚು ಸೆಕ್ಷನ್ಗಳಾಗ್ತಾ ಇದೆ ಅಂತ ಹೇಳಿ ಅವಾಗ ಅಧಿಕ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ತಕ್ಕಂಥದಕ್ಕೆ ನಾವು ಅನುಮೋದನೆ ತಗೋಬಹುದು. ಕೇಂದ್ರ ಸರ್ಕಾರದ ಗ್ರಾಂಟು ಬರ್ತದೆ, ನಮ್ಮ ಸರ್ಕಾರದ ಗ್ರಾಂಟು ಕೂಡ ಕೊಡ್ತೀವಿ. ಈಗ ಅವರಲ್ಲಿ ಬೆಡ್ ಆಕ್ಯುಪೆನ್ಸಿ ರೇಟ್ ಇರೋದು 70%ಗಿಂತ ಏನ್ ಇರಬೇಕಾಗಿರುವಂತದ್ದು ಈಗಿರುವಂತದ್ದು 20% ಇದೆ ಮಾನ್ಯ ಸಭಾಧ್ಯಕ್ಷ. ಅಂದ್ರೆ ಯಾವ ಪ್ರಮಾಣದಲ್ಲಿ ಆಗ್ಬೇಕಾಗಿತ್ತು ಆಗ್ತಾ ಇಲ್ಲ. ಸೊ ಇರೋ ಫೆಸಿಲಿಟಿನೇ ಪೂರ್ತಿ ಉಪಯೋಗ ಆಗ್ತಾ ಇಲ್ಲ. ಇನ್ನು ಹೊಸದಾಗಿ ಇನ್ನೊಂದು ಆಸ್ಪತ್ರೆ ಕೊಟ್ಟು ಮಾಡಕ್ಕೆ ಹೋದ್ರೆ ಅದು ಪ್ರಯೋಜನ ಅಷ್ಟು ಸದ್ಯಕ್ಕೆ ಪ್ರಯೋಜನ ಆಗಲ್ಲ. ಆದ್ರೆ ನಮ್ಮ ಉದ್ದೇಶ ಏನಾಗಿದೆ, ಇಂಥ ಆಸ್ಪತ್ರೆಗಳಿಗೆ ನಾವು ಹಲವಾರು ತಾಲೂಕು ಆಸ್ಪತ್ರೆ ಈ ತರ ಇದೆ. ಯಾಕೆ ಇಲ್ಲಿ ಹೆಚ್ಚು ಹೆರಿಗೆಗಳಾಗ್ತದೆ ಅಂತ ಹೇಳಿದ್ರೆ ಹೆಚ್ಚು ಜನ ಅಲ್ಲಿಗೆ ಬರ್ತಾ ಇಲ್ಲ. ಯಾಕೆ ಅಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ಸಿಬ್ಬಂದಿ ಡಾಕ್ಟರ್ಸು ಅಲ್ಲಿ ಕೊರತೆ ಇದೆ ಅಂತ. ಅದಕ್ಕೆ ನಾವ್ ಈಗೇನ್ ಮಾಡ್ತಾ ಇದ್ವಿ, ಎಲ್ಲಾ ತಾಲೂಕು ಆಸ್ಪತ್ರೆಗಳನ್ನ ಪ್ರತಿಯೊಂದು ಆಸ್ಪತ್ರೆಗೂ 2 ಸ್ತ್ರೀರೋಗ ತಜ್ಞರು, 2 ಅರವಳಿಕೆ ತಜ್ಞರು, 2 ಅನೆಸ್ಥೆಸಿಸ್ಟ್ಗಳನ್ನ ಇವ್ರನ್ನ ನಮ್ಮ ಪೀಡಿಯಾಟ್ರಿಷಿಯನ್ ಮಕ್ಕಳ ತಜ್ಞರನ್ನ ಕೊಡಬೇಕು ಅಂತ ಮಾಡ್ತಾ ಇದೀವಿ. ಸದ್ಯದಲ್ಲೇ ಆರ್ಡರ್ ಇನ್ನೇನು ಸ್ವಲ್ಪ ದಿವಸ ಇಶ್ಯೂ ಆಗ್ತದೆ. ಮೊನ್ನೆ ಇಶ್ಯೂ ಮಾಡಿದ್ದೆ, ಸ್ವಲ್ಪ ಬದಲಾವಣೆ ಮಾಡ್ತಾ ಇದೀವಿ. ಸೊ ಪ್ರತಿಯೊಂದು ತಾಲೂಕು ಆಸ್ಪತ್ರೆ 24/7 ನಡೆದ್ರೆ ಈಗ ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ 4 ಗಂಟೆ ಮೇಲೆ ಅಲ್ಲಿ ಯಾರು ಡಾಕ್ಟರ್ ಇರೋದಿಲ್ಲ, ಗೈನಕಾಲಜಿಸ್ಟ್ ಇರೋದಿಲ್ಲ. ಅವಾಗ ಹೆರಿಗೆಗೆ ಬೇರೆ ಕಡೆ ಹೋಗ್ತಾರೆ. ಅದಕ್ಕೆ ನಾವು ಫುಲ್ ಟೈಮ್ ಇರಬೇಕು ಅಂತ ಮಾಡ್ತಾ ಇದೀವಿ. ಅವಾಗ ನಿಮ್ಮ ಬೆಡ್ ಆಕ್ಯುಪೆನ್ಸಿ ಹೆಚ್ಚಾಗ್ತದೆ. ಬೆಡ್ ಆಕ್ಯುಪೆನ್ಸಿ ಹೆಚ್ಚಾದಾಗ ನಿಮ್ಗೆ ಅರ್ಹತೆ ಬರ್ತದೆ. ಅವಾಗ ನೀವು MCH ಕೇಳಬಹುದು. ಸೊ ನಮ್ಮ ಆದ್ಯತೆ ಈಗ ನಿಮ್ಮ ತಜ್ಞ ವೈದ್ಯರನ್ನ, ತಾಯಿ ಮಕ್ಕಳ ತಜ್ಞ ವೈದ್ಯರನ್ನ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಕೊಡ್ತಕ್ಕಂಥದ್ದಕ್ಕೆ ನಾವು ಇಡೀ ಕರ್ನಾಟಕ ರಾಜ್ಯಕ್ಕೂ ಕೂಡ ಮಾಡ್ತಾ ಇದೀವಿ. ಹಾಗೂ ನಿಮ್ಮ ತಾಲೂಕು ಆಸ್ಪತ್ರೆಗೆ ಅನುಕೂಲ ಆಗ್ತದೆ. ತದನಂತರ ಇಂಪ್ರೂವ್ ಆದ ನಂತರ ಖಂಡಿತ ಅವಾಗ ನಾವು MCH ತಗೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಮತ್ತೆ ಇನ್ನೊಂದು ಅವರು ಕೇಳಿದರೆ ಸಮುದಾಯ ಆರೋಗ್ಯ ಕೇಂದ್ರ ಒಂದು ಅರ್ಹತೆ ಇದೆ ಅವರಿಗೆ. ನಾವು ಪ್ರಸ್ತಾವನೆ ಇಟ್ಕೊಂಡಿದ್ದೇವೆ. ಈ ವರ್ಷ ಈಗಾಗಲೇ ಏನು ಅನುದಾನ ಕೊಟ್ಟಿದೆ ಈಗೆಲ್ಲ ಪೂರ್ತಿಯಾಗಿ ಭರ್ತಿಯಾಗಿದೆ. ಬರುವ ವರ್ಷದಲ್ಲಾದ್ರೂ ಪ್ರಯತ್ನ ಮಾಡೋಣ ಅಂತ ನಾವು ನಿಮ್ಮ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಕೊಡ್ತಕ್ಕಂಥದಕ್ಕೆ ಪ್ರಯತ್ನ ಮಾಡ್ತೀವಿ ಮುಂದಿನ ವರ್ಷ. ಒಂದು ನಿಮಿಷ ಸಭಾಧ್ಯಕ್ಷೆ, ಮಾನ್ಯ ಆರೋಗ್ಯ ಸಚಿವರು
ನಮ್ಮಲ್ಲಿ ಮಲೆನಾಡು ಪ್ರದೇಶ ಆಗಿರೋದ್ರಿಂದ ಮತ್ತೆ ಹೆಚ್ಚಿಗೆ ಲೇಬರ್ ಕ್ಲಾಸ್ ಇದ್ದಾರೆ, ಕಾಫಿ ಎಸ್ಟೇಟ್ ಇರೋದ್ರಿಂದ ತುಂಬಾ ಲೇಬರ್ ಕ್ಲಾಸ್ ಇದ್ದಾರೆ. ಅಲ್ಲಿ ಫೆಸಿಲಿಟೀಸ್ ಇಲ್ಲ ಅಂತಕ್ಕಂಥ ಕಾರಣದಿಂದ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ. ನಾವೇನೋ ಒಂದು ಅದೇ ಮನೆ ಸಭಾಧ್ಯಕ್ಷರು ಹೇಳ್ತಾ ಇರೋದು, ಫೆಸಿಲಿಟಿ ಇಂಪ್ರೂವ್ ಮಾಡೋಣ. ಫೆಸಿಲಿಟಿ ಇಂಪ್ರೂವ್ ಆದ್ರೆ ನಮ್ಮ ಒಂದು ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತದೆ. ಆಮೇಲೆ ಬೇಕಾದ್ರೆ ಇನ್ನೊಂದು ಅಧಿಕ ಹೆಚ್ಚು ಬೆಡ್ ಇನ್ನ ಆಸ್ಪತ್ರೆ ಕೊಡೋಣ. ಇರೋ ಫೆಸಿಲಿಟಿ ಉಪಯೋಗ ಮಾಡದೆ ಹೋದ್ರೆ ಇನ್ನು ಹೊಸ ಆಸ್ಪತ್ರೆ ಕೊಟ್ಟು ಏನ್ ಪ್ರಯೋಜನ? ಒಂದ್ ನಿಮಿಷ ಸಭಾಧ್ಯಕ್ಷ, ಒಂದೇ ಸೆಕೆಂಡ್. ಸಭಾಧ್ಯಕ್ಷ, ನಾನು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ತಾವು ಸಿಬ್ಬಂದಿಯನ್ನ ಕೊರತೆಯನ್ನ ನೀಗಿಸಿದ್ರೆ ಖಂಡಿತವಾಗ್ಲೂ ಕೂಡ ತಮಗೆ ಬೇಕಾದಷ್ಟು patients ಗಳು ಬರ್ತಾರೆ. ಒಂದ್ ಸೆಕೆಂಡ್ ಸಭಾಧ್ಯಕ್ಷ, ಇದು 2 ನಿಮಿಷ ಟೈಮ್ ಕೊಡ್ಬೇಕು ದಯವಿಟ್ಟು. ಬರ್ತಾರೆ ಸಿಬ್ಬಂದಿಗಳು ಬರ್ತಾರೆ, ದಯವಿಟ್ಟು ಸಿಬ್ಬಂದಿ ಕೊರತೆನ ಫುಲ್ಫಿಲ್ ಮಾಡ್ಕೊಳ್ಳಿ. ಸಕಲೇಶ್ಪುರದಲ್ಲಿ ಮತ್ತು ಆಲೂರಲ್ಲಿ ನ್ಯಾಷನಲ್ ಹೈವೇ ಹೋಗಿದೆ, ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಸ್ ಗಳಾಗ್ತಾ ಇದೆ. ಈಗಂತೂ ರೋಡ್ ಆದ್ಮೇಲೆ ತುಂಬಾ ಆಕ್ಸಿಡೆಂಟ್ಸ್ ಗಳಾಗಿದೆ. ತುರ್ತು ಚಿಕಿತ್ಸೆಗೆ ಬೇಕಾಗಿರ್ತಕ್ಕಂಥ 4 ಜನ ವೈದ್ಯರುಗಳು ಬೇಕು. ತುರ್ತು ಚಿಕಿತ್ಸೆಗೆ ಬೇಕಾದಂತ ಕೊಠಡಿಗಳಿದಾವೆ, ಎಲ್ಲವೂ ಇದೆ. ಆದರೆ ಡಾಕ್ಟರ್ಗಳಿಲ್ಲ. ದಯವಿಟ್ಟು ಡಾಕ್ಟರ್ಗಳನ್ನ ನಿಯೋಜನೆ ಮಾಡಿ ಕೊಡ್ಲೇಬೇಕು. ತುಂಬಾ ಆಕ್ಸಿಡೆಂಟ್ಸ್ ನ್ಯಾಷನಲ್ ಹೈವೇ ಇದೆ. ಒಂದ್ ಸೆಕೆಂಡ್, ಸಮುದಾಯ ಆರೋಗ್ಯ ಕೇಂದ್ರ ಹೋಬಳಿ ಹೆಡ್ ಕ್ವಾರ್ಟರ್ ಎತ್ತೂರು ಮತ್ತೆ ಹಾನ್ಬಾಳು ಮತ್ತೆ ಕಟ್ಟಾಯ ಹೋಬಳಿಯಲ್ಲಿ 35,000 ಜನಸಂಖ್ಯೆ ಇದೆ. ಎಲ್ಲೂ ಕೂಡ ಒಂದೇ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಇಲ್ಲ. ದಯವಿಟ್ಟು ಈ 3 ಭಾಗಕ್ಕೆ ಸಮುದಾಯ ಆರೋಗ್ಯ ಕೇಂದ್ರ ಮಾಡಿಕೊಟ್ರೆ ಏನಾಗುತ್ತೆ, ಈ ಸಂಜೆ ಮೇಲೆಲ್ಲ ಬರೀ ಆನೆಗಳು ಇದೆಲ್ಲ ತುಂಬಾ ಪ್ರಾಬ್ಲಮ್. ದೂರಿಂದ ಹೋಗ್ಬೇಕು ಅಂತ ಹೇಳಿದ್ರೆ, ಈ ಮೊನ್ನೆನೂ ಕೂಡ ಶೋಭಾ ಅಂತಕ್ಕಂಥ ಹೆಣ್ಮಗಳು ಆನೆಯಿಂದ ಮೊನ್ನೆ ತೀರೋಗಿದ್ದಾರೆ. ಈ ನಿಟ್ಟಿನಲ್ಲಿ ನಾನು ಹೇಳ್ತಕ್ಕಂಥ ಇಷ್ಟ, ಒಂದ್ ನಿಮಿಷ ಹೇಳ್ತೀನಿ. ಒಂದು ಇರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರಿನಿವೇಶನ್ ಏನ್ ಬೇಕು ದಯವಿಟ್ಟು ಮಾಡ್ಕೊಡಿ. ಸಮುದಾಯ ಆರೋಗ್ಯ ಶಿವಲಿಂಗೇಗೌಡ ಹೇಳಿದ್ದೀನಿ, ಹೇಳಿದ್ದೀನಿ, ಕನ್ಸಿಡರ್ ಮಾಡ್ತೀವಿ. ಎಂತ ಕ್ವಶನ್ ಮುಂದೆ ಎಲ್ಲ ಚರ್ಚೆ ಈಗ ಕನ್ಸಿಡರ್ ಮಾಡ್ತೀನಿ ಅಂತ ನಾನು ಹೇಳಿದ್ದೀನಿ. ಬರೋ ವರ್ಷಕ್ಕೆ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಒಂದ್ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕೊಡುವಂತದಕ್ಕೆ ಅರ್ಹತೆ ಇದೆ ಇನ್ನು ಅಧಿಕವಾಗಿ. ಅದನ್ನ ಬರೋ ವರ್ಷಕ್ಕೆ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಉಳಿದಿರ್ತಕ್ಕಂಥದ್ದು ನೀವೇನ್ ಹೇಳಿದ್ದೀರಾ, ಖಂಡಿತ ಸಿಬ್ಬಂದಿ ಹೆಚ್ಚು ಕೊಡೋಕಿದೆ. ನರ್ಸ್ಗಳು ಕೂಡ, ಡಾಕ್ಟರ್ಸು ನರ್ಸಸ್ ಹೆಚ್ಚು ಕೊಡ್ತಕ್ಕಂಥದ್ದಕ್ಕೆ ನಾವು ಈಗಾಗಲೇ ಕ್ರಮ ತಗೊಳ್ತಾ ಇದ್ದೀವಿ. ಮುಂದಿನ ತಿಂಗಳಲ್ಲಿ ಅದೆಲ್ಲ ಆಗ್ತದೆ. ಈ ತಿಂಗಳು ಬರೋ ತಿಂಗಳಲ್ಲಿ ಆಗ್ತದೆ ಅದು. ಸೊ ಅದರಿಂದ ನಿಮ್ಮ ಆಸ್ಪತ್ರೆ ಇಂಪ್ರೂವ್ ಆಗ್ತದೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.